ಹಿಜಾಬು ಆ ಪ್ರಕರಣ ವಿವಾದ ನಿಜವಾಗಿಯೂ ತಣ್ಣಗಾಗಿತ್ತು, ಶಾಂತವಾಗಿ ಆಗಿತ್ತು. ಈಗ ಯಾವುದೇ ರೀತಿಯ ಗದ್ದಲ ಇರಲಿಲ್ಲ. ಎಲ್ಲ ಮುಸ್ಲಿಂ ವಿದ್ಯಾರ್ಥಿನಿಯರು ಶಾಲಾ ಕಾಲೇಜಿನ ನಿಯಮದ ಪ್ರಕಾರ ಭಾಗವಹಿಸ್ತಾ ಇದ್ದರು. ಈಗ ಮತ್ತೆ ಕಿಡಿ, ಮತ್ತೆ ವಿವಾದ, ಮತ್ತೆ ವಿಭಜನೆ ಹಚ್ಚಿದ್ದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು. ಮತ್ತೆ ಅದರ ಸಂಬಂಧಪಟ್ಟ ಚರ್ಚೆ ಪ್ರಾರಂಭ ಆಗುತ್ತೆ, ಗಲಾಟೆಗಳಾಗ್ತವೆ. ಸೊ ಅದಕ್ಕೆ ಕಾರಣ ಮಾನ್ಯ ಮುಖ್ಯಮಂತ್ರಿಗಳೇ. ಸೊ ನೀವೇ ಇದಕ್ಕೆ ಜವಾಬ್ದಾರಿ ಅಂತನ್ನುವಂಥದ್ದು ಹೇಳ್ತಾನೆ. ಮತ್ತು ಹಿಜಾಬ್ ಇದನ್ನು ವಾಪಸ್ ತಗೊಳ್ಳೋಕ್ಕೆ ನೀವ್ಯಾರು? ಕೋರ್ಟ್ ಆರ್ಡರ್ ಮಾಡಿದೆ. ಇದು ಪ್ರಾರಂಭ ಆಗಿದ್ದು ಉಡುಪಿಯ ಸರ್ಕಾರಿ ವಿದ್ಯಾರ್ಥಿನಿಯ ಕಾಲೇಜಿನಲ್ಲಿ ಪ್ರಾರಂಭ ಆಗಿದ್ದು. ಅಲ್ಲಿ ಆ ಮುಸ್ಲಿಂ ವಿದ್ಯಾರ್ಥಿನಿಯರೇ ಪ್ರಿನ್ಸಿಪಾಲಿಗೆ ಒಂದು ಮನವಿ ಕೊಟ್ಟರು, ನಮಗೆ ಹಿಜಾಬ್ ಹಾಕ್ಸ್ಕೊಂಡು ಬರೋಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ. ಆವಾಗ ಅವರು ಅಲ್ಲಿಯ ಕಮಿಟಿ ಜೊತೆಗೆ ಚರ್ಚೆ ಮಾಡಿದಾಗ, ಇಲ್ಲ ಹಿಜಾಬ್ ಹಾಕ್ಕೊಳ್ಳೋಕೆ ನಮ್ಮದೇನು ತೊಂದರೆ ಇಲ್ಲ, ಆದರೆ ಕ್ಲಾಸ್ ರೂಮ್ನಲ್ಲಿ ಮಾತ್ರ ತೆಗೆದಿಡಬೇಕು, ಆ ನಿಯಮವನ್ನು ಪಾಲಿಸಬೇಕು ಅಂತ ಹೇಳಿದಾಗ ವಿವಾದ ಪ್ರಾರಂಭ ಆಯಿತು, ಚರ್ಚೆ ಪ್ರಾರಂಭ ಆಯಿತು. ಅದು ಸಾಕಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅದರ ಚರ್ಚೆ ಆಯಿತು. ಭಾಳ ದೊಡ್ಡ ಪ್ರಮಾಣದಲ್ಲಿ ವಿವಾದ ಆಯಿತು. ಈಗ ಅವರೇ 5 ಜನ ಮುಸ್ಲಿಂ ವಿದ್ಯಾರ್ಥಿನಿಯರು ಕೋರ್ಟ್ಗೆ ಹೋದರು. ಹೈಕೋರ್ಟು ಜಜ್ಮೆಂಟ್ ಕೊಟ್ಟಿದೆ. ಏನು? ಹಿಜಾಬು ಬ್ಯಾನ್ ಮಾಡೋಕ್ಕಾಗೋದಿಲ್ಲ, ಹಿಜಾಬನ್ನು ನೀವು ಎಲ್ಲಿ ಬೇಕಾದಲ್ಲಿ ಹಾಕೋಬೋದು, ಆದರೆ ಶಾಲಾ ಕಾಲೇಜಿನ ನಿಯಮದ ಪ್ರಕಾರ ನೀವು ನಡ್ಕೊಳ್ಬೇಕು. ಅದರ ಅರ್ಥ ನೀವು ಕ್ಲಾಸ್ ರೂಮ್ನಲ್ಲಿ ತೆಗೆದಿಡಬೇಕು ಅಂತನ್ನುವಂಥದ್ದು ಕೋರ್ಟ್ ಆರ್ಡರ್ ಇದೆ. ಕೋರ್ಟ್ ಆರ್ಡರನ್ನು ಮಾನ್ಯ ಸಿದ್ದರಾಮಯ್ಯನವರು ನೀವು ಮುಖ್ಯಮಂತ್ರಿ ವಾಪಸ್ ತೊಗೊಳಕ್ಕಾಗಲ್ಲ. ಸೊ ಏನಾದರೂ ಹೇಳಿ ಏನೋ ಒಟ್ಟು ನಾವು ಮಾಡಕ್ಕೆ ಹೋಗ್ತೀವಿ ಅಂತಂದ್ರೆ ನಡೆಯಂಗಿಲ್ಲ. ಸೊ ಇದು ಅಪೀಸ್ಮೆಂಟಿನ ತುದಿ ತಲುಪಿದ್ದಾರೆ. ನೀವು ಮುಸ್ಲಿಮರ ಬಗ್ಗೆ ಬಹಳ ಅತಿಯಾದಂಥ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ ಅಂತನ್ನುವಂಥದ್ದು ಮಾನ್ಯ ಮುಖ್ಯಮಂತ್ರಿ ಹೇಳ್ತೀನಿ. ಮೊನ್ನೆ ಹುಬ್ಬಳ್ಳಿಯಲ್ಲಿ 10,000 ರೂಪಾಯಿ ನಾನು ಮುಸ್ಲಿಮರಿಗೆ ಕೊಡ್ತೀನಿ ಅಂತ, 10,000 ಕೋಟಿ ರೂಪಾಯಿ ನಾನು ಮುಸ್ಲಿಮರಿಗೆ ಅನುದಾನ ಕೊಡ್ತೀನಿ ಅಂದರೆ ಯಾರಪ್ಪ ಅಂದರೆ 10,000 ಕೋಟಿ ಅಂದರೆ ಏನಂತ ತಿಳ್ಕೊಂಡಿದ್ದೀರಿ ನೀವು? ಈ ದೇಶದಲ್ಲಿ, ಈ ಕರ್ನಾಟಕದಲ್ಲಿ ನಾವು ಕೂಡ ಟ್ಯಾಕ್ಸ್ ಹಾಕಿದ್ದೀವಿ. ಯಾರು ಬೇಕಾದವ್ರು ಏನು ಬೇಕಾದ ಅನೌನ್ಸ್ ಮಾಡುವಂಥದ್ದು ಇದು ಸರಿಯಲ್ಲ. ಹಿಜಾಬ್ ನೀವು ವಾಪಸ್ ತೊಗೊಂಡಿದ್ದು ಈಗ ಬೆಂಕಿ ಹಚ್ಚೋಕ್ಕೆ, ಕಿಡಿ ಮಾಡೋಕ್ಕೆ, ಗಲಭೆ ಮಾಡೋಕ್ಕೆ, ತೊಂದರೆ ಕೊಡೋಕ್ಕೆ. ಅದಷ್ಟೇ ಅಲ್ಲ, ಮುಸ್ಲಿಮ ವಿದ್ಯಾರ್ಥಿನಿಯರ ವಿದ್ಯಾರ್ಜನೆಗೆ ಕಲ್ಲು ಹಾಕೋಕ್ಕೆ ನೀವು ಮಾಡಿದಿರಿ. ಶಾಂತವಾಗಿದೆ ವಾತಾವರಣ. ಸೊ ಯಾಕೆ ಇದನ್ನು ಅನ್ನೆಸರಿ ಇವತ್ತು ನೀವು ಗೊಂದಲ ಎಬ್ಬಿಸಿದ್ರಿಂದ? ಏನೋ ಅನಾವಶ್ಯಕವಾದಂಥ ಪ್ರಕ್ರಿಯೆ ಇದು. ರೈತರ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ನೀರಿಲ್ಲ, ಕರೆಂಟ್ ಇಲ್ಲ. ಈ ಲೆಕ್ಚರರ್ಗಳಿಗೆ, ಪಾರ್ಟ್ ಟೈಮ್ ಲೆಕ್ಚರರ್ಗಳಿಗೆ ನಿಮ್ಮ ಕಡೆ 6 ತಿಂಗಳಾಯಿತು ಕೊಡೋಕ್ಕೆ ಸಂಬಳ ಇಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಹಿಜಾಬ್ ಬಗ್ಗೆ ನೀವು ಕಿಡಿ ಹಚ್ಚಿದ್ದು ಇದು ನಿಮ್ಮ ಯೋಗ್ಯತೆಗೆ ಸರಿಯಲ್ಲ. ಅಷ್ಟೇ ಅಲ್ಲ, 32 ಮುಸ್ಲಿಂ ರಾಷ್ಟ್ರಗಳಲ್ಲೇ ಹಿಜಾಬ್ ಬ್ಯಾನ್ ಇದೆ, ಬುರ್ಕಾ ಬ್ಯಾನ್ ಇದೆ. ಅದನ್ನು ಅರ್ಥ ಮಾಡ್ಕೊಳ್ರಿ. ಇತ್ತೀಚೆಗೇನೆ ಮುಸ್ಲಿಂ ರಾಷ್ಟ್ರಗಳಲ್ಲಿ ಆ ಬುರ್ಕಾ ಬೇಡ ಅಂತ ಹೇಳಿ ದೊಡ್ಡ ಗಲಾಟೆ ಆಗಿದೆ. ಮುಸ್ಲಿಂ ಮಹಿಳೆಯರೇ ಗಲಾಟೆ ಮಾಡಿದ್ದಾರೆ. ಬುರ್ಕಾ ಬೇಡ, ಹಿಜಾಬ್ ಬೇಡ ಅಂತೇಳಿ ಸುಟ್ಟು ಹಾಕಿದ್ದಾರೆ, ಗುಂಡು ಹೊಡೆದು ಸತ್ತಿದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡಾದರೂ ನೀವು ಓಟಿನ ಸಲುವಾಗಿ, ನಿಮ್ಮ ಅಧಿಕಾರದ ದಾಹದ ಸಲುವಾಗಿ ಏನೋ ಒಂದು ಬೆಂಕಿ ಹಚ್ಚುವಂಥ, ಡಿವೈಡ್ ಮಾಡುವಂಥ ಪ್ರಕ್ರಿಯೆ ನೀವು ಮಾಡಿದ್ದು ಸರಿಯಲ್ಲ. ಇದನ್ನು ಹೇಳಿಕೆಯನ್ನು ವಾಪಸ್ ತಗೊಳ್ಬೇಕು. ಇಲ್ಲಾದರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ನಾವು ಕೋರ್ಟಿನ ಲಾಯರ್ ಮೂಲಕ ಕನ್ಸಲ್ಟ್ ಮಾಡಿ ಕೇಸ್ ಹಾಕೋದಂತ ನಿರ್ಧಾರ ಮಾಡಿದ್ದೀವಿ. ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೀವಿ. ನಾನು ಹಿಂದೂ ವಿದ್ಯಾರ್ಥಿನಿಯರಿಗೆ ಆಹ್ವಾನ ಮಾಡ್ತಾ ಇದ್ದೀನಿ, ಯಾವತ್ತು ಇವರು ಏನಾದರೂ ಬುರ್ಕಾ ಇದು ಹಿಜಾಬ್ ಹಾಕೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡಿದರೆ ಅಂದರೆ ಅವತ್ತೇ ಕೇಸರಿ ಹಾಕ್ಕೊಂಡು ಬನ್ನಿ, ಕೇಸರಿ ಶಾಲ್ ಹಾಕೊಂಡು ಬನ್ನಿ, ಕೇಸರಿ ಪೇಟ ಹಾಕೊಂಡು ಬನ್ನಿ ಅಂತ ನಾನು ಎಲ್ಲ ನಮ್ಮ ಹಿಂದೂ ವಿದ್ಯಾರ್ಥಿನಿಯರಿಗೆ ನಾನು ಆಹ್ವಾನ ಮಾಡ್ತಾ ಇದ್ದೀನಿ.